209 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆ. 209. INDIA ಮುನ್ನಡೆಯ ಸಂಖ್ಯೆ 68ಕ್ಕೆ ಕುಸಿದಿದೆ. ಇದು ಅನೇಕರು ಹೇಳ್ತಾರೆ ಈ ನ್ಯೂಸ್ ಚಾನೆಲ್ನವರು ಸಂಖ್ಯೆಗಳನ್ನು ಭಾರಿ ದೊಡ್ಡದಾಗಿ ಹಾಕ್ಬಿಡ್ತಾರೆ ಅಂತ. ನಾವು ತೋರಿಸ್ತಾ ಇರೋದು ಕೇಂದ್ರ ಚುನಾವಣಾ ಆಯೋಗ ನೀಡಿದ ಅಧಿಕೃತ ಸಂಖ್ಯೆಯನ್ನು ತೋರಿಸ್ತಾ ಇದ್ದೀವಿ. ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ ನಂಬರ್ಸ್ ಇದು. ಕೇಂದ್ರ ಚುನಾವಣಾ ಆಯೋಗದ ಅಧಿಕೃತ ಸಂಖ್ಯೆ 111 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಲುಕ್ ಅಟ್ ದರ್ ಸ್ಟ್ರೈಕ್ ರೇಟ್. ಸ್ಪರ್ಧೆ ಮಾಡಿರೋದು 145 ಕ್ಷೇತ್ರ, 149. ಸ್ಪರ್ಧೆ ಮಾಡಿರೋದೇ 149 ಕ್ಷೇತ್ರ. ಅವುಗಳ ಪೈಕಿ 111 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ನೂರ 145 ಮ್ಯಾಜಿಕ್ ನಂಬರು ಮಹಾರಾಷ್ಟ್ರದಲ್ಲಿ. 192 2/3 ಮೆಜಾರಿಟಿ. 192 2/3 ಮೆಜಾರಿಟಿ. ಅದರ ಮಾರ್ಕ್ ಅನ್ನು ದಾಟಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಮುನ್ನಡೆಯಲ್ಲಿದೆ. ಇನ್ನೊಂದು ಕಡೆ ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ, 3ಕ್ಕೆ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ. ಶಿಗ್ಗಾಂವಿ, ಸಂಡೂರು, ಚನ್ನಪಟ್ಟಣ 3 ಕಡೆ ಕಾಂಗ್ರೆಸ್ ಮುನ್ನಡೆ. ದಿಸ್ ಇಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. 3ಕ್ಕೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ. ಆರಂಭದಿಂದಲೂ ಚನ್ನಪಟ್ಟಣದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದ ನಿಖಿಲ್ಗೆ ಹಿನ್ನಡೆ. 11,174 ಮತಗಳಿಂದ 8ನೇ ಸುತ್ತಿನ ನಂತರ ಯೋಗೇಶ್ವರ್ ಮುನ್ನಡೆ. 11,174 ಮತಗಳು. ಯೋಗೇಶ್ವರ್ ಬೆಂಬಲಿಗರು ಹೇಳ್ತಾ ಇದ್ರು, ಕಾಯ್ತಾ ಇರಿ, 7, 8, 9ನೇ ಸುತ್ತಿನಲ್ಲಿ ನಾವು ಮುನ್ನಡೆಯನ್ನ ಕಾಯ್ದುಕೊಳ್ತೀವಿ ಅನ್ನೋದನ್ನ. ಈಗ ನಿಖಿಲ್ ಕುಮಾರಸ್ವಾಮಿ ಬೆಂಬಲಿಗರ ಮೆಸೇಜ್ಗಳು ಹರಿದಾಡ್ತಾ ಇವೆ. 12ನೇ ಸುತ್ತಿನ ನಂತರ ನಾವು ವಾಪಸ್ ಲೀಡ್ ತೆಗೆದುಕೊಳ್ತೀವಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.